ಮುಸ್ಲಿಂ ಧರ್ಮ ಗುರುಗಳ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಈ ತನ್ವೀರ್ ಫೀರ್ ಯಾರು, ಇವರ ಹಿನ್ನೆಲೆ ಏನು? ಈಗ ಅವರ ಹಿನ್ನೆಲೆಯನ್ನ ಬಹಿರಂಗಗೊಳಿಸೋ ಕೆಲಸವನ್ನ ಯತ್ನಾಳ್ ಮಾಡಿದ್ದಾರೆ. ಯತ್ನಾಳ್ ಆರೋಪಿಸ್ತಾ ಇರುವ ತನ್ವೀರ್ ಫೀರ ಯಾಸ್ಮಿ ವಿಜಯಪುರ ಮೂಲದ ವ್ಯಕ್ತಿ. ತನ್ವೀರ್ ಫೀರ ವಿಜಯಪುರದಲ್ಲಿ ಕಾರ್ಪೊರೇಟರ್ ಒಬ್ಬರ ಪತಿಯ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ವ್ಯಕ್ತಿ. ಈ ಕೊಲೆ ಪ್ರಕರಣದಲ್ಲಿ ಈತ ಮೂರನೆಯ ಆರೋಪಿಯಾಗಿ ಇದ್ದಾರೆ. ವಿಜಯಪುರದಲ್ಲಿ ಮದರಸಾ ದರ್ಗಾ ನಡೆಸ್ತಾ ಇರುವಂತಹ ಫೀರ, ಇದಕ್ಕೆಲ್ಲ ಹಣ ವಿದೇಶದಿಂದ ಬರುತ್ತೆ ಅನ್ನೋದು ಯತ್ನಾಳ್ ಅವರ ಗಂಭೀರ ಆರೋಪ. ಯತ್ನಾಳ್ ಆರೋಪ ಮಾಡ್ತಾ ಇರುವಂತಹ ತನ್ವೀರ್ ಫೀರ ಹಸ್ಮಿ ಹಿನ್ನೆಲೆ ಏನು ಅನ್ನೋದು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈತ ವಿಜಯಪುರ ಮೂಲದವರು. ವಿಜಯಪುರದಲ್ಲಿ ಕಾರ್ಪೊರೇಟರ್ ಒಬ್ಬರ ಪತಿಯ ಕೊಲೆ ಏನಾಯ್ತು, ಆ ಕೊಲೆ ಕೇಸ್ನಲ್ಲಿ ಮೂರನೆಯ ಆರೋಪಿಯಾಗಿ ಇವರ ಕೇಸ್ ಕೂಡ ದಾಖಲಾಗಿದೆ. ಯತ್ನಾಳ್ ಆರೋಪ ಮಾಡ್ತಾ ಇರುವ ತನ್ವೀರ್ ಫೀರ್ ಯಾರು ಅನ್ನೋದನ್ನ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಬಿಜೆಪಿ ಹಿರಿಯ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಈಗಷ್ಟೇ ಅವರ ಟ್ವೀಟ್ ನಲ್ಲಿ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಯಾರ ಫೋಟೋ? ನಿನ್ನೆ ಸಿದ್ದರಾಮಯ್ಯನವರು ಹುಬ್ಬಳ್ಳಿನಲ್ಲಿ ಭಾಷಣ ಮಾಡುವಾಗ ಐಸಿಸ್ ಜೊತೆ ಲಿಂಕ್ ಇಟ್ಕೊಂಡಿರುವಂತಹ ಮೌಲ್ವಿಯೊಬ್ರು ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ರು. ಆ ಮೌಲ್ವಿಯ ಫೋಟೋ ರಿಲೀಸ್ ಮಾಡಿದ್ದಾರೆ. ಅವರೇ ಇದ್ದಾರೆ. ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋಣ. ನಿಮ್ಮ ಫೋಟೋ ಈಗ ರಿಲೀಸ್ ಮಾಡಿದಿರಾ, ನೀವು ಫೋಟೋ ರಿಲೀಸ್ ಮಾಡಿದಿರಾ, ಅವ್ರ ಬಗ್ಗೆ ಏನ್ ಮಾಹಿತಿ ಇದೆ? ಐಸಿಸ್ ಲಿಂಕ್ ಇದೆ ಅವ್ರಿಗೆ? ಅವರು ನಿರಂತರವಾಗಿ ಉತ್ತರ ಪ್ರದೇಶ ಮತ್ತು ಭಾರತದ ಗಡಿ ಕಾಶ್ಮೀರದಲ್ಲಿ ಹೋಗುವಂಥದ್ದು, ಅಲ್ಲಿಂದ ಏನು ಮಿಡಲ್ ಈಸ್ಟ್ ಕಂಟ್ರಿಗಳಿದಾವೆ ಅಲ್ಲಿ ಹೋಗುವುದು, ISI ಜೊತೆಗೆ ಸಭೆ ಮಾಡಿದ್ದು ಎಲ್ಲನೂ ಫೋಟೋಸ್ ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ. ಇದನ್ನ ಬಹಳ ದಿವಸಗಳಿಂದ, ಸುಮಾರು ಒಂದು 20 ವರ್ಷದಿಂದ ಅವರು ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಣನೂ ಬರ್ತದೆ ಅನ್ನೋಂಥ ಆರೋಪ ಇದೆ. ಅವರ ಖಾತೆಗಳಿಗೇನೆ ಹಣ ಬಂದಿದೆ ಅನ್ನುವಂಥದ್ದು, ಅವರ ಮೊಬೈಲು ಸಾಕಷ್ಟು ವಿದೇಶ ಕರೆಗಳು ಬರ್ತಾವ ಅನ್ನೋಂಥದ್ದು ಸಾಕಷ್ಟು ಮಾಹಿತಿ ಇದ್ರೂ ಸಹ ಇನ್ನೂವರೆಗೆ ಅದನ್ನು ಯಾರೂ ಅದನ್ನು ಮಾಡಲಿಕ್ಕೆ ಏನೋ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಸಾಕ್ಷ್ಯಾಧಾರಿತವಾಗಿ ಇವತ್ತು ಫೋಟೋಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ನಾನು ಕೇಂದ್ರದ NIA ಇದನ್ನು ಸಂಪೂರ್ಣ ಆ ವ್ಯಕ್ತಿಯನ್ನು ತನಿಖೆ ಮಾಡಬೇಕು. ಮತ್ತು ವಿಜಯಪುರದಲ್ಲಿ ಒಂದು ಕೊಲೆ ಆಯಿತು, ಒಬ್ಬ ಕಾರ್ಪೊರೇಟರ್ನ ಮಹಿಳೆ ಕಾರ್ಪೊರೇಟರ್ನ ಗಂಡನ ಕೊಲೆ ಆಯಿತು. ಆ ಕೊಲೆಯ ಮೂರನೇ ಆಪಾದಿತ ಇವ್ರ ಮೇಲೇನೂ FIR ಆಗಿದೆ. ಯಾರು ಕಾರ್ಪೊರೇಟರ್ ಏನಿದ್ದಾಳ ಆ ಹೆಣ್ಮಗಳು ತನ್ನ ಗಂಡನ ಕೊಲೆಗೆ ಈ ತನ್ವೀರ್ ಫೀರಾನೇ ಕಾರಣ, ತನ್ವೀರ್ ಫೀರಾನ ಒಂದು ಪ್ರಚೋದನೆಯಿಂದ ನನ್ನ ಗಂಡನ ಕೊಲೆ ಆಗಿದೆ ಅನ್ನೋಂಥದ್ದು, ಅದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗುಂಪಿನವರೇ ಕೊಲೆ ಮಾಡಿದ್ರು ಅನ್ನೋಂಥದ್ದು ಸಹ ಆ ಆರೋಪ ಕಂಪ್ಲೇಂಟ್ ಆಗಿದೆ. ವಿಜಯಪುರದವರು ತನ್ವೀರ್ ಫೀರ್ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ರಿಂದ. ಪುರುಷೋತ್ತಮ್, ತನ್ವೀರ್ ಫೀರ ಬಗ್ಗೆ ಅವರು ವಿಜಯಪುರದವರು, ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಕೂಡ ನಡೆಸ್ತಾ ಇದ್ದಾರೆ ಇತ್ಯಾದಿ ಮಾಹಿತಿಗಳ ಕುರಿತಾಗಿ ಯತ್ನಾಳ್ ಅವರು ಹೇಳ್ತಾ ಇದ್ರು. ತನ್ವೀರ್ ಫೀರ್ ಎಲ್ಲಿ ವಾಸವಾಗಿರೋದು ವಿಜಯಪುರದಲ್ಲಿ, ಮತ್ತು ಅವರ ಆಕ್ಟಿವಿಟೀಸ್ ಕುರಿತಾಗಿ ಏನೆಲ್ಲ ಮಾಹಿತಿಗಳು ಸದ್ಯ ಲಭ್ಯವಾಗ್ತಾ ಇದೆ? ಧರ್ಮಗುರು ಅಂತ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇದೆ, ಆದರೆ ಒಳಗೇನಿದೆ ಸತ್ಯ? ದಿವ್ಯ, ಏನಂತಂದರೆ ಪ್ರಮುಖವಾಗಿ ಏನು ತನ್ವೀರ್ ಫೀರ ಅಂತ ಬರ್ತಾರೆ, ಇವ್ರದ್ದು ಒಂದು ದರ್ಗಾ ಇದೆ, ದರ್ಗಾದ ಮೌಲ್ವಿ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಏನು ಅಂತಂದರೆ ಅನೇಕ ಮೌಲ್ವಿ ಕೆಲಸಗಳನ್ನ ಮಾಡಂದರೆ ಯಾರ ಧರ್ಮದ ಏನಾದರೂ ಪ್ರಚಾರ ಇದ್ದರೆ ಈ ರೀತಿ ಕೂಡ ಅನೇಕ ಕಡೆ ಹೋಗ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಕಳೆದ ಏನು ಒಂದು ವಿಧಾನಸಭೆ ಚುನಾವಣೆ ಇತ್ತು, ಅಂದರೆ 6/5/2023 ಒಂದು ಕೊಲೆ ನಡೆಯುತ್ತೆ. ಅದು ಶೂಟೌಟ್, ಹಗಲೇ ಒಂದು ಶೂಟೌಟ್ ನಡೆಯುತ್ತೆ ನಗರದಲ್ಲಿನೇ. ಶೂಟೌಟ್ ನಡೆದಾಗ ಏನು ಅಂತಂದರೆ ಹೈದರ್ ಅಲಿ, ಅಂದರೆ ಹೈದರ್ ಅಲಿ ಏನು ಹತ್ಯೆ ಆಗ್ತಾನೆ, ಆ ಹೈದರ್ ಅಲಿ ಪತ್ನಿ ಏನಿದ್ದಾರೆ ನಿಶತ್ ಅಂತ ಹೇಳಿ, ಅವರು ಮಹಾನಗರ ಪಾಲಿಕೆ ಸದಸ್ಯ ಕೂಡ ಇದ್ದಾರೆ. ಅವರ ಪತಿ ಒಂದು ಹಗಲೇ ಕೊಲೆ ಆಗುತ್ತೆ. ಆ ಕೊಲೆಯಲ್ಲಿ ನೇರವಾಗಿ ಏನು ಅಂತಂದ್ರೆ ಆರೋಪಿ ಅಂದ್ರೆ ಏನು ನಿಶಾತ್ ಇದ್ದಾರೆ, ಅವರೇ ಒಂದು ದೂರನ್ನು ದಾಖಲು ಮಾಡ್ತಾರೆ. ದೂರಲ್ಲಿ ಕೂಡ ಅವರು ಮೂರನೇ ಆರೋಪಿಯನ್ನಾಗಿ ಇದೆ ಏನೋ ತನ್ವೀರ್ ಫೀರ್ ಅವರು ಇದ್ದಾರೆ, ಅವ್ರನ್ನ ಮೂರೇ ಆರೋಪಿಗಳು ಮಾಡಿದ್ದಾರೆ. ಅಲ್ಲದೆ ಏನು ಅಂತಂದ್ರೆ ಅವಾಗ ಕೂಡ ಅವ್ರ ಮಾಧ್ಯಮಕ್ಕೆ ಮತ್ತು ಪಬ್ಲಿಕ್ ಟಿವಿಗೆ ಸ್ಪಷ್ಟಪಡಿಸಿದ್ರು, ಈ ರೀತಿ ಏನು ಅಂತಂದ್ರೆ ಏನು ತನ್ವೀರ್ ಫೀರ್ ಇದ್ದಾರೆ, ಈ ಮೌಲ್ವಿ ಅವ್ರದೇ ಇದರ ಸಂಪೂರ್ಣದಲ್ಲಿ ಕೈ ಇದೆ, ಇವರು ಹತ್ಯೆ ಮಾಡಲಿಕ್ಕೆ ಇವ್ರದೇ ಒಂದು ಪ್ಲಾನ್ ಇದೆ ಅಂತ ಕೂಡ ಒಂದು ಆರೋಪವನ್ನು ಮಾಡಿದ್ರು. ಇದರ ಹಿನ್ನೆಲೆ ದೂರು ಕೂಡ ದಾಖಲಾಗಿತ್ತು. ಇನ್ನು ಈಗಿನ ಮಾಹಿತಿ ಇರೋ ಪ್ರಕಾರ ಏನಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನು ಅಂತಂದ್ರೆ ಪೊಲೀಸರು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅನೇಕ ಬೆಂಬಲಿಗರು ಕೂಡ ಇದ್ರು ಕೂಡ ಇವ್ರಿಗೂ ಬೆಂಬಲ ನೀಡಿದ್ರು ಅನ್ನೋದು ಕೂಡ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಬಂತು, ತದನಂತರ ಈಗ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ, ಚಾರ್ಜ್ ಶೀಟ್ ನಲ್ಲಿ ಇವ್ರ ಹೆಸರನ್ನ ತೆಗೆಯಲಾಗಿದೆ ಅನ್ನೋ ಕೂಡ ಮಾಹಿತಿ ಇದೆ. ತದನಂತರ ದೂರು ದಾಖಲಾದರೂ ಕೂಡ ಉಳಿದ ಎಲ್ಲ ಆರೋಪಿಗಳನ್ನ ಬಂಧಿಸಿದ್ರು, ಜೊತೆಗೆ ಜೈಲಿಗೆ ಕೂಡ ಕಳಿಸಿದ್ರು. ಆದ್ರೆ ಇವ್ರನ್ನ ಮಾತ್ರ ಯಾವುದೇ ರೀತಿಯ ಬಂಧನಕ್ಕೂ ಒಳಪಡಿಸಿರ್ಲಿಲ್ಲ, ಜೊತೆಗೆ ಏನು ಅಂತಂದ್ರೆ ಇವ್ರನ್ನ ವಿಚಾರಣೆ ಕೂಡ ಮಾಡಿರಲಿಲ್ಲ. ಆದ್ರೆ ಏನೊಂದು ಚಾರ್ಜ್ ಶೀಟ್ ನಲ್ಲಿ ಹೆಸರು ಇತ್ತು, ಆ ಚಾರ್ಜ್ ಶೀಟ್ ನಲ್ಲಿ ಕೂಡ ಹೆಸರು ಬಿಡಲಾಗಿದೆ ಕೂಡ ಈಗಿನ
ಈಗಿನ ಸದ್ಯಕ್ಕಿರುವಂಥ ಮಾಹಿತಿ ಇದೆ. ಇದನ್ನು ಹೊರತುಪಡಿಸಿದ್ರೆ ಏನು ಅಂತಂದರೆ ಏನು ಬಕ್ರೀದ್ ಹಬ್ಬ ಇತ್ತು, ಕಳೆದ 6 ವರ್ಷಗಳ ಹಿಂದೆ ಒಂದು ಬಕ್ರೀದ್ ಹಬ್ಬ ನಡೆದಾಗ ಏನು ಒಂದು ಈದ್ಗಾದಲ್ಲಿ ಬಕ್ರೀದ್ ಹಬ್ಬದ ಒಂದು ಪ್ರಾರ್ಥನೆ ನಡೆದಿತ್ತು. ಆ ಪ್ರಾರ್ಥನೆ ವೇಳೆಯಲ್ಲೂ ಕೂಡ ಇವರು ಏನು ಅಂತಂದರೆ ಒಂದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ರು. ಯಾರು ಕುರ್ಬಾನಿ ಕೊಡ್ತೀವಿ ಆದರೆ ಯಾರು ನಮ್ಮ ಧರ್ಮದ ಆಚರಣೆಗೆ ಅಡ್ಡಿಪಡಿಸ್ತಾರೆ ಅವರನ್ನು ಕಡಿತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಅಂತಂದರೆ ಒಂದು ಹೇಳಿಕೆನ ನೀಡಿದ್ರು. ಅದು ಕೂಡ ಪ್ರಚಾರ ಒಂದು ಏನೊಂದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ರು. ಇದರ ಬಗ್ಗೆ ಕೂಡ ಅವಾಗ ಅನೇಕ ಖಂಡನೆ ಕೂಡ ವ್ಯಕ್ತ ಆಗಿತ್ತು. ಇದೇ ರೀತಿ ಏನು ಅಂತಂದರೆ ಅನೇಕ ಧರ್ಮಗುರುಗಳು ಏನೊಂದು ಧರ್ಮದ ಏನು ಅವರ ಧರ್ಮಗುರುಗಳು ಕರ್ಕೊಂಡು ಮನೆಗೆ ಕರೆಸ್ಕೊಳ್ಳೋದು, ಜೊತೆಗೆ ಇರೋಗೆ ಧರ್ಮಗುರುಗಳು ಅಂತ ಕೂಡ ಅನೇಕ ಜನರು ಒಪ್ಕೊಳ್ತಾರೆ. ಆದರೆ ಈ ರೀತಿ ಅನೇಕ ಪ್ರಕರಣಗಳಿಗೆ ಕೂಡ ಒಂದು ತನ್ವೀರ್ ಪೀರ್ ಅವರು ಭಾಗಿಯಾಗಿರೋದು ಕೂಡ ಈಗ ಸ್ಪಷ್ಟವಾಗಿ ತಿಳಿದು ಬಂದಿದೆ. ವಿದ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಪುರುಷೋತ್ತಮ್. ತನ್ವೀರ್ ಪೀರ್ ಧರ್ಮಗುರು ಮೌಲ್ವಿಯಾಗಿ ಅವರು ತಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಸದ್ಯ ವಿಜಯಪುರದ ವಿಚಾರ. ಆದರೆ ವಿಜಯಪುರದಲ್ಲೇ ಅವರ ವಿರುದ್ಧ ಹಲವಾರು ಕೇಸ್ಗಳು ದಾಖಲಾಗಿದೆ. ಜೊತೆಗೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಅವರು ಕೊಟ್ಟಿರ್ತಕ್ಕಂತಹ ಒಂದು ಉದಾಹರಣೆಗಳು ಕೂಡ ಇದೆ. ಇಂಥೆಲ್ಲ ಯಾವೆಲ್ಲ ಧರ್ಮಗುರುಗಳಿಗಿರಬೇಕಾದಂತಹ ಕ್ವಾಲಿಟೀಸ್ ಏನಿದೆ ಅದು ತನ್ವೀರ್ ಪೀರ್ ಅವರಿಗೆ ಇಲ್ಲ ಅನ್ನುವಂತಹ ಆರೋಪವನ್ನು ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ.